ಸರ್ ಈ ಗಾಡಿ ಬನ್ನಿ ಸರ್ 22 ಮಾಡಲ್ ಇದು 490 ಕೊಡ್ತೀವಿ ಸರ್ ಬನ್ನಿ ಸರ್ ಬನ್ನಿ ಇದು 23 ಮಾಡಲು ಸರ್ ಗೋಲ್ಡು ಪೆಟ್ರೋಲ್ ಗಾಡಿ ಇದು 4,25,000 ಬಂದರೆ ಕೊಡ್ತೀವಿ ಸರ್ ಸರ್ ಬನ್ನಿ ಸರ್ ಇದು ಕ್ಯಾರಿ ಗಾಡಿ ಪೆಟ್ರೋಲ್ ಪ್ಲಸ್ CNG 22 ಮಾಡಲು ಸರ್ ಇದು 5,10 ಬಂದರೆ ಕೊಟ್ಬಿಡ್ತೀವಿ ಬನ್ನಿ ಸರ್ ಇದು ಮಹೇಂದ್ರ ಸುಪ್ರೋ ಗಾಡಿ 22 ಮಾಡಲು 4,10 ಕೊಡ್ತೀವಿ ಸರ್ ಇದು ಸರ್ ಇದು ಮಹೇಂದ್ರ ಜೀತೋ 22 ಮಾಡಲು ಸರ್ ಇದು 390 ಬಂದರೆ ಕೊಟ್ಬಿಡ್ತೀವಿ ಸರ್ ಇದು ಸರ್ ಬನ್ನಿ ಸರ್ ಇದು 21 ಮಾಡಲು ಪೆಟ್ರೋಲ್ ಗಾಡಿ ಟಾಟಾ ಎಸ್ ಗೋಲ್ಡು 390 ಕೊಟ್ಬಿಡ್ತೀವಿ ಸರ್ 22 ಮಾಡಲು ಟಾಟಾ ಎಸ್ HD ಪ್ಲಸ್ ಸರ್ ಇದು 5,500 ಕೊಟ್ಬಿಡ್ತೀವಿ ಸರ್ ಇದು ಗಾಡಿನ ಸರ್ 20 ಮಾಡಲು ಟಾಟಾ ಎಸ್ ಗೋಲ್ಡು BS4 ಸರ್ ಇದು 4,10 ಹೇಳ್ತಾ ಇದೀವಿ ಬೇಡ ಸರ್ 390 ಕೊಟ್ಬಿಡ್ತೀವಿ ಹೋಗಿ ಇದು 2 ಸರ್ ಆಪೆ ಆಟೋ 2019 ಮಾಡಲು BS4 ಗಾಡಿ ಸರ್ ಇದು 2,500 ಕೊಟ್ಬಿಡ್ತೀವಿ ಸರ್ ಗಾಡಿನ ಸರ್ ಇದು ಟಾಟಾ ಎಸ್ ಗೋಲ್ಡ್ ಪ್ಲಸ್ ಏನು ಮಾಡಲು ಸರ್ ಇದು 22 ಮಾಡಲು ಸರ್ ಇದು 22 ಮಾಡಲು ಗೋಲ್ಡ್ ಪ್ಲಸ್ ಡೀಸೆಲ್ ಗಾಡಿ 18 ತಿಂಗಳು FC ಇನ್ಶೂರೆನ್ಸ್ ಇದೆ ಸರ್ ಆ ಗಾಡಿ ಸರ್ ಅದು 23 ಮಾಡಲು ಪೆಟ್ರೋಲ್ ಅದು ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಗಾಡಿ 2023 ಸರ್ ಪೆಟ್ರೋಲ್ ಮೈಲೇಜ್ ಏನು ಬರುತ್ತೆ ಸರ್ ಪೆಟ್ರೋಲ್ ಬರುತ್ತೆ ಸರ್ 13 ಕಿಲೋಮೀಟರ್ ಬರುತ್ತೆ ಮೈಲೇಜ್ 13 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಸರ್ ಇದು ಪೆಟ್ರೋಲ್ ಗಾಡಿ ತಾಕತ್ ಜಾಸ್ತಿ ಇರುತ್ತೆ ಅದು ಟಾಟಾ ಏಸ್ ಅದು ಡೀಸೆಲ್ ಗಾಡಿ ಅದು ಮೇಂಟೆನೆನ್ಸ್ ಇದು ಚೀಪ್ ಇರುತ್ತೆ ಪೆಟ್ರೋಲಿಗೆ ಚೀಪ್ ಇರುತ್ತೆ ಡೀಸೆಲ್ ಚೀಪ್ ಬರುತ್ತೆ ಸರ್ ಡೀಸೆಲ್ಗೆ ಚೀಪ್ ಇರುತ್ತೆ ಡೀಸೆಲ್ಗೆ ಚೀಪ್ ಬರುತ್ತೆ ಸರ್ ಇದು ಗೋಲ್ಡ್ ಪ್ಲಸ್ ಇದು ಗೋಲ್ಡ್ ಪ್ಲಸ್ ಇದು 22 ಮಾಡಲು ಸರ್ 22 ಮಾಡಲು ಇದೇನು ರೇಟ್ ಸರ್ ಇದು ರೇಟ್ ಏನು ಸರ್ 490 ಲೋನ್ ಎಷ್ಟಾದ ಸರ್ ಇದಕ್ಕೆಲ್ಲ ಲೋನ್ ಆಗುತ್ತೆ ಸರ್ ಒಂದು 4,30,000 ಲೋನ್ ಆಗುತ್ತೆ ಹೌದಾ ಸರ್ ಇದು ಸೂಪರ್ ಕ್ಯಾರಿ ಇದು ಸೂಪರ್ ಕ್ಯಾರಿ ಸರ್ ಇದು CNG ವಿತ್ ಪೆಟ್ರೋಲ್ ಇದು ಮಾಡಲು 22 ಇದು ಮಾಡೆಲ್ ಸರ್ ಕ್ಯಾರಿ 22 ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಗಾಡಿ ಒಂದು 18,000 ಆಗಿದೆ 18,000 ರನ್ನಿಂಗ್ ಆಗಿದೆ ಇದು ಕ್ಯಾರಿ ಅಂದರೆ ಇದು CNG ಪ್ಲಸ್ ಪೆಟ್ರೋಲ್ ಬರುತ್ತಲ್ಲ ಸರ್ ಪೆಟ್ರೋಲ್ ವಿತ್ CNG ಮೈಲೇಜ್ ಏನು ಬರುತ್ತೆ ಸರ್ CNG ಗೆ ಒಂದು 22 ಕಿಲೋಮೀಟರ್ ಮೈಲೇಜ್ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದು ಸರ್ ಸುಪ್ರೋ ಇದು ಸುಪ್ರೋ 21 ಮಾಡಲಿದ್ದು 21 ಮಾಡಲು 4 ಗೇರ 5 ಗೇರ ಸರ್ 4 ಗೇರ್ ಇದು 4 ಗೇರು 21 ಏನು ರೇಟ್ ಬಂದರೆ ಬಿಡ್ತೀವಿ ಸರ್ ಇದು ಒಂದು 4,10 ಬಂದರೆ ಬಿಡ್ತೀರಾ ಓಕೆ ಸರ್ FC ಇನ್ಶೂರೆನ್ಸ್ ಎರಡು ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ ಸಿಂಗಲ್ ಓನರ್ ಗಾಡಿ ಇದು ಸರ್ ಜೀತೋ ಮಹೀಂದ್ರ ಇದು 22 ಮಾಡಲು ಜೀತೋ ಪ್ಲಸ್ ಅಲ್ಲ ಇದು ಜೀತೋ ಪ್ಲಸ್ ಇದು 22 ಇದು ರೇಟ್ ಏನು ಹೇಳ್ತೀರಾ ಸರ್ ಇದು ಒಂದು 4,10 ಹೇಳ್ತೀವಿ 4,10 ಹೇಳ್ತೀರಾ FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಇದು ಟಾಟಾ ಎಸ್ಗಳು ಇದು ಪೆಟ್ರೋಲ್ ಅಲ್ಲ ಸರ್ ಗಾಡಿ ಇದು ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಮಾಡಲು 22 ಮಾಡಲ್ ಅದು ಏನು ಮಾಡಲು ಸರ್ ಇದು 21 ಮಾಡಲು ಪೆಟ್ರೋಲ್ ಗಾಡಿ ಅದು 23 ಇದು 21 ಅದು 23 ಇದು 21 ಓಕೆ ಏನು ರೇಟ್ ಬಂದರೆ ಬಿಡ್ತೀವಿ ಸರ್ ಅದು 21ರದು 390 ಬಂದರೆ ಬಿಡ್ತೀವಿ 390 ಬಂದರೆ ಕೊಡ್ತೀವಿ ಇದು ಸರ್ ಟಾಟಾ ಎಸ್ ಗೋಲ್ಡ್ ಇದು 21 ಮಾಡಲ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಗಾಡಿ ಫುಲ್ ಟಾಪು ಟಾರ್ಪಲ್ ಎಲ್ಲ ಇದೆ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ ಇದು ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡೋದು ಓಕೆ ಸರ್ ಅದೇನು ರೇಟ್ ಸರ್ ಇದು ಅದು 4,10 ಸರ್ ಅದು 4,10 21 ಸರ್ ಇದು ಪೆಟ್ರೋಲ್ ಗಾಡಿ ಸರ್ ಪೆಟ್ರೋಲ್ ಗಾಡಿ ಮಾಡಲ್ ಇದು 21 ಫ್ರೆಶ್ ಡಾಕ್ಯುಮೆಂಟ್ ಹೌದಾ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ನಮ್ಮ ಹತ್ರ ಇರೋ ಗಾಡಿಗಳು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಇದು ಸರ್ HD ಪ್ಲಸ್ ಇದು ಅಷ್ಟೇ ಸರ್ ಇದು ಮಾಡಲ ಸರ್ ಇದು ಮಾಡಲ್ 22 ಮಾಮೂಲಿ ಟಾಟಾ ಎಸ್ HDಗೂ HD ಪ್ಲಸ್ ಏನು ಸರ್ ಡಿಫ್ರೆನ್ಸು HD ಪ್ಲಸ್ಗೂ HDಗೂ ಅಂತಂದ್ರೆ ಇದರಲ್ಲಿ ಹಾರ್ಸ್ ಪವರ್ ಜಾಸ್ತಿ ಇದೆ ರನ್ನಿಂಗ್ ಜಾಸ್ತಿ ಇದೆ ಇದರಲ್ಲಿರೋ ಇಂಜಿನ್ ಇಂಟ್ರಾ V10 ಇಂಜಿನ್ ಇದರಲ್ಲಿ ಇರೋದು ಹೌದು ಸರ್ ಮೈಲೇಜ್ ಏನು ಮೈಲೇಜ್ ಎಲ್ಲ 20 ಮೇಲೆ ಇದೆ 20 ಮೇಲೆ ಮೈಲೇಜ್ ಬರುತ್ತೆ ದುಡಿಯೋರಿಗೆ ಒಳ್ಳೆ ಗಾಡಿ ರೇಟ್ ಏನು ಹೇಳ್ತೀರಾ ಸರ್ ಇದು ರೇಟ್ ಏನಿತ್ತು ಸರ್ 580 ಹೇಳ್ತೀರಾ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ಲೋನ್ ಆಗುತ್ತೆ ಒಂದು 4.5 ಲಕ್ಷದವರೆಗೂ ಆಗುತ್ತೆ 4.5 ಲಕ್ಷದವರೆಗೂ ಲೋನ್ ಆಗುತ್ತೆ ಓಕೆ ಎಲ್ಲ ಶೋರೂಮ್ ಕವರ್ ಎಲ್ಲ ಹಾಗೆ ಇದೆಯಲ್ಲ ಸರ್ ಶೋರೂಮ್ ಹೆಂಗಿದೆ ಹಂಗೆ ಇದೆ ಸರ್ ಇದು ಅದು ಓನರ್ ಆಗಿದೆ ಅಷ್ಟೇ ಸಿಂಗಲ್ ಓನರ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಶೋರೂಮ್ ಗಾಡಿನೇ ಟೈರ್ ಎಲ್ಲ ಫ್ರೆಶ್ ಇದೆ ಫ್ರೆಶ್ ಟೈರ್ ಇದೆ ಸರ್ ಇದು ಟಾಟಾ ಎಸ್ ಗೋಲ್ಡ್ ಇದು 20 ಮಾಡಲು BS4 ಗಾಡಿ ಇದು BS4 ಗಾಡಿನಾ 2020 BS4 ಇದೊಂದೇ BS4 ಇರೋದು ಇನ್ನೆಲ್ಲ BS6 ಗಾಡಿ ಎರಡು ಗಾಡಿ ಇದೆ ಅಷ್ಟೇ ಎರಡು 19 ಇದೊಂದು 20 ಮಾಡಲು ಇವೆರಡೇ ಹೌದಾ ಇದೇನು ರೇಟ್ ಹೇಳ್ತೀರಾ ಸರ್
ಇದು 4 ಲಕ್ಷ ಹೇಳ್ತೀವಿ. 4 ಲಕ್ಷ FC ಫ್ರೆಶ್ ಡಾಕ್ಯುಮೆಂಟ್, ಸಿಂಗಲ್ ಓನರ್ K14. ಗಾಡಿ. ಸರ್ ಇವು ಅಪೇಟೋ ಇದು 19 ಮಾಡಲು, ಇದು BS4 ಗಾಡಿಗಳು ಎರಡು BS4 ಗಾಡಿ. ರೇಟ್ ಏನು ಹೇಳ್ತೀರಾ ಸರ್ ಇದು? 2.5 ಲಕ್ಷ ಹೇಳ್ತೀವಿ ಸರ್. 2.5 ಲಕ್ಷ ಹೇಳ್ತೀರಾ? ಡಾಕ್ಯುಮೆಂಟ್ ಫ್ರೆಶ್ ಮಾಡಿ ಕೊಡ್ತೀರಾ? ಫ್ರೆಶ್ ಡಾಕ್ಯುಮೆಂಟ್, ಸಿಂಗಲ್ ಓನರ್ ಗಾಡಿಗಳು. ಸಿಂಗಲ್ ಓನರ್ ಗಾಡಿಗಳು. ಹೌದಾ ಸರ್? ಇಲ್ಲರ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಮಾಡಲ್ ಗಾಡಿಗಳೇ ನಿಮ್ಮವು? ಹೌದು, ಮಾಡಲ್ ಗಾಡಿನೇ, ಸಿಂಗಲ್ ಓನರ್ ಗಾಡಿಗಳು. ಸಿಂಗಲ್ ಓನರ್ ಗಾಡಿಗಳು. ನೀವು ನಮ್ಮ ಕರ್ನಾಟಕ ವೆಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನು ಒತ್ತಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.